ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ತಮ್ನೇಲಲ್ಲಿ ಗೊತ್ತಿರುತ್ತೆ, ನಾನು ಇವತ್ತೊಂದು ತಮ್ನೇಲ್ ಹಾಕಿದ್ದೆ, ಬಿಗ್ ಅನೌನ್ಸ್ಮೆಂಟ್ ಇದೆ ಅಂತ. ಅದು ಏನು ಅನ್ನೋದು ಈ ವ್ಲಾಗಲ್ಲಿ ಹೇಳ್ತಿದ್ದೀನಿ. ಆ್ಯಂಡ್ ನನ್ನ ಬಿಗ್ಗೆಸ್ಟ್ ಡ್ರೀಮ್ ಅಂತಾನೆ ಹೇಳ್ಬೋದು, ಈಗ ಫುಲ್ಫಿಲ್ ಆಗ್ತಿದೆ. ಆ್ಯಂಡ್ ಅದಕ್ಕೊಂದು ದಾರಿ ಸಿಗ್ತಿದೆ. ಆ್ಯಂಡ್ ನಾನಿವಾಗ ನನ್ನ ಡ್ರೀಮ್ ಕಡೆ ಒಂದು ಹೆಜ್ಜೆ ಹಾಕಿದ್ದೀನಿ. ಅದು ಏನು ಅಂತ ಅಂದರೆ, ನಾನು ಬ್ಯೂಟಿಷಿಯನ್ ಕೋರ್ಸ್ನ ಮಾಡ್ತಿದ್ದೀನಿ ಆ್ಯಂಡ್ ಪ್ರೊಫೆಷನಲ್ ಬ್ಯೂಟಿಷಿಯನ್ ಕೋರ್ಸ್ನ ತಗೊತಿದ್ದೀನಿ. ಆ್ಯಂಡ್ ನಾನು ತುಂಬ ಖುಷಿಯಿಂದ ಇಷ್ಟಪಟ್ಟು ಮಾಡ್ತಿರೋ ಅಂಥದ್ದು ಈ ಬ್ಯೂಟಿಷಿಯನ್ ಕೋರ್ಸ್ ಅನ್ನೋದು. ಆ್ಯಂಡ್ ಇದು ನನ್ನ ಬಿಗ್ಗೆಸ್ಟ್ ಡ್ರೀಮ್. ನನ್ನ ಚಿಕ್ಕವಾಗಲಿಂದಲೂ ಅಷ್ಟೇ ನಾನು ಬ್ಯೂಟಿಷಿಯನ್ ಫೀಲ್ಡ್ಗೆ ಹೋಗಬೇಕು, ಮೇಕಪ್ ಆರ್ಟಿಸ್ಟ್ ಆಗಬೇಕು ಅನ್ನೋದು ನನ್ನ ಚಿಕ್ಕವಾಗಿಂದ ಕನಸು ಅಂತ ಹೇಳ್ಬೋದು. ಆ್ಯಂಡ್ ಫೈನಲಿ ನಾನು ತುಂಬ ಸರಿ ನನ್ನ ಕಾಲೇಜ್ ಟೈಮಲ್ಲೇ ನಾನು ಹೋಗಬೇಕು ಅಂತ ತುಂಬ ಅಂದ್ಕೊಂಡೆ, ಬಟ್ ಸಮ್ ರೀಸನ್ಸ್ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಈಗ ಮದುವೆ ಆಗಿ ಇಬ್ಬರು ಮಕ್ಕಳಾದಮೇಲೆ ನನಗೆ ಆ ದಾರಿ ಸಿಕ್ಕಿದೆ. ಬ್ಯೂಟಿಷಿಯನ್ ಕೋರ್ಸ್ಗೆ ಹೋಗ್ತಿದ್ದೀನಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ತಗೊತಿದ್ದೀನಿ. ಆ್ಯಂಡ್ ತುಂಬ ಖುಷಿಯಿಂದ ತುಂಬ ಪ್ರೀತಿಯಿಂದ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಕ್ಲಾಸ್ 1 ಮಂತಿಂದ ಕೋಚಿಂಗ್ ಎಲ್ಲ ತಗೊತಿದ್ದೀನಿ, ಬಟ್ ವಿಡಿಯೋ ಅಂತೂ ತುಂಬ ಲೇಟಾಗಿ ಆಗ್ತಿದ್ದೀನಿ. ಬಿಕಾಸ್ ನನಗೆ ಒಂದು ಕಾನ್ಫಿಡೆಂಟ್, ನಾನು ಜನಕ್ಕೆ ಕೇಳೋಕ್ಕೆ ಮುಂಚೆ ನನಗೊಂದು ಕಾನ್ಫಿಡೆಂಟ್ ಇರಬೇಕಿತ್ತು. ನಾನು ಈ ಫೀಲ್ಡ್ಗೆ ಹೋದ್ಮೇಲೆ ಕಲಿತೀನ, ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಬರಬೇಕು. ನಾನು ಕಲಿತೀನ, ಇದರಲ್ಲಿ ನಾನು ಅಚೀವ್ಮೆಂಟ್ ಏನೇ ಆಗಲಿ ಸಾಧಿಸ್ತೀನ, ಅಥವಾ ಒಂದು ಒಳ್ಳೆ ಹೆಸರು ಮಾಡ್ತೀನಿ ಅಂತ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಬಂದ ಮೇಲೆ ಹೇಳೋಣ ಅಂದ್ಬಿಟ್ಟು ನಾನು ಇಷ್ಟು ದಿನ ಹೇಳಿರಲಿಲ್ಲ. ಆ್ಯಂಡ್ ಆಲ್ಮೋಸ್ಟ್ 1 ಮಂತಿಂದ ಹೋಗ್ತಿದ್ದೀನಿ. ಆ್ಯಂಡ್ ನನ್ನ ಕೋಚ್ ಬಂದು ಅವರು ವಿನುತಾ ಪ್ರವೀಣ್ ಅಂತ, ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫೇಮಸ್ ಆ್ಯಂಡ್ ಪ್ರೊಫೆಷನಲ್ ಬ್ಯೂಟಿಷಿಯನ್ ಅವರು. ಆ್ಯಂಡ್ ತುಂಬಾ ಚೆನ್ನಾಗಿ ಕೋಚಿಂಗ್ ಕೊಡ್ತಿದ್ದಾರೆ. ಆ್ಯಂಡ್ ಹೆಂಗಿದೆ ಅಂದರೆ, ಟೀಚಿಂಗ್ ಲೆವೆಲ್ ಅಂತೂ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ತುಂಬಾ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಈ 1 ಮಂತ್ ಇಷ್ಟರಲ್ಲಿ ತುಂಬಾ ಕಲ್ತಿದ್ದೀನಿ. ಆ್ಯಂಡ್ ತುಂಬ ಖುಷಿ ಇದೆ ಈ ಫೀಲ್ಡಲ್ಲಿ ನಾನು ಇದ್ರ ಬಗ್ಗೆ ಇದನ್ನೆಲ್ಲ ಕಲಿತಿರೋದು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ತುಂಬಾ ಕಲ್ತಿದ್ದೀನಿ. ನಾನು ಏನು ಅಂದ್ಕೊಂಡಿದ್ದೆ, ಫಸ್ಟು ಈಸಿ ಇರುತ್ತೆ ಆ ಥರ ಎಲ್ಲ ಅಂದ್ಕೊಂಡಿದ್ದೆ, ಬಟ್ ಈ ಫೀಲ್ಡಿಗೆ ಬಂದಮೇಲೆ ಗೊತ್ತಾಯಿತು ಎಷ್ಟೆಲ್ಲ ಕಲಿಯೋದಿದೆ, ಎಷ್ಟೆಲ್ಲ ಕಲಿಬೇಕು ಅಂತ. ಆ್ಯಂಡ್ ಫೈನಲಿ ನಾನು ನನ್ನ ಡ್ರೀಮ್ ಕಡೆ ಒಂದು ಹೆಜ್ಜೆ ಹಾಕಿ ಚೆನ್ನಾಗಿ ಕಲಿತು ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ಖುಷಿಯಿಂದ ಎಲ್ಲ ಕಲ್ತಿದ್ದೀನಿ. ನಾನು ಏನೇನು ಕಲ್ತಿದ್ದೀನಿ, ಏನೇನು ಮಾಡಿದ್ದೀನಿ ಅಂತ ನೆಕ್ಸ್ಟ್ ಇವಾಗ ಈ ವಿಡಿಯೋ ರಿಲೀಸ್ ಆಗಿದ ತಕ್ಷಣ ಒಂದೊಂದೇ ಅಪ್ಡೇಟ್ಸ್ ಕೂಡ ಖಂಡಿತ ಕೊಡ್ತೀನಿ. ಆ್ಯಂಡ್ ನನ್ನ ವರ್ಕ್ ಎಲ್ಲ ಹೆಂಗಿದೆ ಏನು ಅಂತ ಕೂಡ ನೀವು ನೋಡ್ಬೋದು. ಆ್ಯಂಡ್ ನಾನು ದೀಪಿಕಾ ಅಂತ ಇದ್ದಾರೆ ಇನ್ಸ್ಟಾಗ್ರಾಮ್, ಅವ್ರ ಹತ್ರ ಕೂಡ ಮಾಸ್ಟರ್ ಕ್ಲಾಸ್ನ ಅಟೆಂಡ್ ಮಾಡಿದ್ದೀನಿ. ಆ್ಯಂಡ್ ಅವರು ಕೂಡ ತುಂಬ ಚೆನ್ನಾಗಿ ಟೀಚ್ ಮಾಡಿದ್ರು, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆ್ಯಂಡ್ ತುಂಬ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಕಲ್ತಿದ್ದೀನಿ, ಬಟ್ ನನ್ನ ಮುಂದೆ ಕೆಲಸ ಹೆಂಗಿರುತ್ತೆ, ನನ್ನ ವರ್ಕ್ ಹೆಂಗೆ ಮಾಡ್ತೀನಿ ಎಲ್ಲ ಕೂಡ ನೀವು ನೋಡ್ತೀರಾ. ಆ್ಯಂಡ್ ನನ್ನ ವರ್ಕ್ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ಹೌಸ್ ವೈಫ್ ಲೈಫಲ್ಲಿ ನಾನು ಯೂಟ್ಯೂಬ್ ಶುರು ಮಾಡಿದೆ, ಯೂಟ್ಯೂಬ್ ಕೂಡ ಚೆನ್ನಾಗಿ ಹೋಗ್ತಿದೆ. ಆ್ಯಂಡ್ ಇವಾಗ ಬ್ಯೂಟಿಷಿಯನ್ ಕೋರ್ಸ್, ಪ್ರೊಫೆಷನಲ್ ಬ್ಯೂಟಿಷಿಯನ್ ಕೋರ್ಸ್ ಟ್ರೈನಿಂಗ್ ತಗೊಂಡು ಇದನ್ನು ಕೂಡ ನಾನು ಒಂದು ಸಕ್ಸಸ್ಫುಲ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆ್ಯಂಡ್ ಏನು ಅಂತ ಅಂದರೆ, ನಂದು ಇದು ಬಿಗ್ಗೆಸ್ಟ್ ಡ್ರೀಮ್. ಯೂಟ್ಯೂಬ್ ಅನ್ನೋದು ನಂದು ಈ ನಡುವೆ ಶುರುವಾಗಿದ್ದಂಥದ್ದು. ಯಾವಾಗ ಇವೆಲ್ಲ ಫೇಮಸ್ ಆಯಿತು ನಾನು ಮಾಡೋಣ, ಮನೇಲಿದ್ದೀನಲ್ಲ ಏನೋ ಒಂದು ಮಾಡೋಣ, ಜನಕ್ಕೆ ಕಾಣಿಸ್ಕೊಬೇಕು, ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತ ಮಾಡಿದೆ. ಆ್ಯಂಡ್ ಅದಾದಮೇಲೆ ನನ್ನ ಬ್ಯೂಟಿಷಿಯನ್ ಕೋರ್ಸ್ ನಾನು ಆ್ಯಕ್ಚುಲಿ ನನ್ನ ದೊಡ್ಡ ಮಗಳು ಹುಟ್ಟಿದ ಮೇಲೆ ಹೋಗಬೇಕು ಅಂತ ಅಂದ್ಕೊಂಡೆ. ಮತ್ತು ಸೆಕೆಂಡ್ ಪಾಪು ಕನ್ಸೀವ್ ಆಯಿತು, ಮತ್ತೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಮತ್ತೆ ಈಗ ಪಾಪು ಎಲ್ಲ ಒಂಚೂರೆಲ್ಲ ದೊಡ್ಡವಳು ಆದ್ಲು, ಎಲ್ಲ ತಿನ್ನೋಳಾದ್ಲು, ಆರಾಮಾಗಿ ಅವಳ ಪಾಡಿಗೆ ಅವಳಿರ್ತಾರೆ. ಅಜ್ಜಿ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇದಕ್ಕೆಲ್ಲ ಬಿಗ್ಗೆಸ್ಟ್ ಸಪೋರ್ಟ್ ನಮ್ಮ ಹಸ್ಬೆಂಡ್. ಈಗ ನಾನು ಏನೇ ಮಾಡೋಕ್ಕೆ ಹೋಗ್ತೀನಿ ಅಂದರೆ, ಆಯಿತು ಮಾಡು, ನೀನೇನೋ ಒಂದು ಮಾಡ್ತೀಯ ಅಂತ ಸಪೋರ್ಟ್ ಮಾಡೋದು ನನ್ನ ಹಸ್ಬೆಂಡ್. ಆದರೆ ನನ್ನ ಎಲ್ಲ ಕೆಲಸಕ್ಕೂ ಜೊತೆಯಲ್ಲಿ ನಿಂತಿರೋದು ನಮ್ಮ ಅಜ್ಜಿ. ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಆ್ಯಂಡ್ ನನ್ನ ಮನೇಲೆಲ್ಲ ಕೆಲಸ, ಊಟ ತಿಂಡಿ, ಮನೇಲೆಲ್ಲ ಕೆಲಸ, ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋದರೆ ಮಕ್ಕಳಿಗೆಲ್ಲ ತಿನ್ನಿಸಿ ಅವ್ರಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಟ್ಟು ಹೋಗ್ತೀನಿ. ನಾನು ಬರೋವರೆಗೂ ಅಜ್ಜಿ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನನಗೆ ಒಂಥರ ನಾನು ಏನನ್ನ ಅದೃಷ್ಟ ಮಾಡಿದ್ದೀನಿ ಅಂತ ಅಂದರೆ ಇದೆ ಅನಿಸುತ್ತೆ, ನಮ್ಮ ಹಸ್ಬೆಂಡನ್ನು ಪಡೆಯೋಕ್ಕೆ. ಆ್ಯಂಡ್ ನಮ್ಮ ಅಜ್ಜಿ ಅಂತೂ ನಮ್ಮ ಜೊತೆಯಲ್ಲಿ ನಿಂತು ಪ್ರತಿಯೊಂದು ನಮ್ಮನ್ನು ನೋಡ್ಕೊಳ್ಳೋದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬಾ ಪ್ರೀತಿಯಾಗಿ ಮಕ್ಕಳು ನೋಡ್ಕೊತಾರೆ, ನಮ್ಮನ್ನು ಕೇರ್ ಮಾಡ್ತಾರೆ.
ಬೆಳಗ್ಗೆ ಹೊತ್ತು ಆ ಥರದಲ್ಲಿ ಬಾಕ್ಸಿಗೆ ಅಥವಾ ಎಲ್ಲ ಕೆಲಸ ಮುಗಿಸಿ ಆ ಥರವಾಗಿ ಹೋಗೋವಾಗ ತಿನ್ನೋವರೆಗೂ ಕಳಿಸಲ್ಲ. ಬೇಗ ನಾನು ತಿಂದಿಲ್ಲ, ನಾನು ಬಾಕ್ಸ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿರ್ತೀನಿ, ಮತ್ತೆ ತಿಂಡಿ ತಿಂದಿಲ್ಲ ಅಂದ್ಬಿಟ್ಟು ಇನ್ನೊಂದು ಬಾಕ್ಸ್ ಹಾಕ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಬಲವಂತ ಮಾಡಿ ಹಾಕಿ ಕಳಿಸ್ತಾರೆ. ಒಂಥರ ನಮ್ಮ ಅಜ್ಜಿನ ನಾವು ಇವಾಗ ನಮ್ಮ ಜೊತೆ ಇದ್ದಾರೆ, ನಮಗೆ ಪ್ರೀತಿ ಮಾಡ್ತಿದ್ದಾರೆ, ನಮ್ಮ ನೋಡ್ಕೊತಿದ್ದಾರೆ, ನಾವೆಲ್ಲೋ ಒಂದು ಕಡೆ ಪುಣ್ಯ ಮಾಡಿದ್ರೇ ಇಂಥವೆಲ್ಲ ಸಾಧ್ಯ ಅನಿಸುತ್ತೆ. ಆ್ಯಂಡ್ ಇದಕ್ಕೆ ಬಿಗ್ಗೆಸ್ಟ್ ಸಪೋರ್ಟ್ ನನ್ನ ಹಸ್ಬೆಂಡ್, ಅಜ್ಜಿ ಕೂಡ. ಅಜ್ಜಿ ತುಂಬಾ ಸಪೋರ್ಟ್ ಮಾಡ್ತಾರೆ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ. ಇನ್ನು ಬೇರೆ ಯಾರಾಗಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಸಾಧ್ಯನೇ ಇರ್ತಾ ಇರಲಿಲ್ಲ. ನಮ್ಮ ಅಜ್ಜಿ ಆಗಿರೋದಕ್ಕೆ ಇಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ. ಆ್ಯಂಡ್ ನಾನು ಬೆಳಗ್ಗೆ ಆಲ್ಮೋಸ್ಟ್ ಒಂದು 10 o'clock ಹೋಗ್ತೀನಿ. ನನಗೆ 10:30 ಕ್ಲಾಸ್ ಆಗೋಗೋದು ಸ್ಟಾರ್ಟ್ ಆಗೋದು. ನಾನು 10ಗೆ ಬಿಡ್ತೀನಿ. ನನಗೆ ಹಾಫ್ ಆನ್ ಅವರ್ ಬೇಕು ವಿದ್ಯಾರಂಪುರಕ್ಕೆ ಹೋಗೋಕ್ಕೆ. ಸೊ ಹಾಫ್ ಆನ್ ಅವರ್ 10 o'clock ಬಿಟ್ಟರೆ 10:30 ಕ್ಲಾಸ್ ಕರೆಕ್ಟಾಗಿ ಅಟೆಂಡ್ ಆಗ್ತೀನಿ. ನೆಕ್ಸ್ಟ್ ನಾನು ಬರೋದೇ 5 o'clock, 4:30 ಕ್ಲಾಸ್ ಎಂಡ್ ಆಗುತ್ತೆ. 4:30ಗೆ ಲಾಗೌಟ್ ಮಾಡಿದ್ರೆ ನಾನು ಮನೆಗೆ ಬರೋಷ್ಟಿಗೆ 5 ಆಗುತ್ತೆ. ಒಂದೊಂದ್ಸರಿ ಟ್ರಾಫಿಕ್ ಇರೋದ್ರಿಂದ 5:15, 5:30 ಕೂಡ ಆಗೋಗ್ಬಿಡುತ್ತೆ. ಅವಾಗವರೆಗೂ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಂಗೊಂಥರ ನನ್ನ ಮಕ್ಕಳನ್ನ ನಾನು ಬೇರೆ ಯಾರ ಕೈ ಕೊಟ್ಟಿದ್ರು ನಾನು ಅಷ್ಟು ಆರಾಮಾಗಿ ಇರ್ತಿರ್ಲಿಲ್ಲ ಅನಿಸುತ್ತೆ. ಅಜ್ಜಿ ಜೊತೆ ಇರೋದಕ್ಕೆ ನಾನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಇಬ್ಬರು ಮಕ್ಕಳು. ಚಾರುದೇನು ತೊಂದರೆ ಇಲ್ಲ, ಅವಳು ಪಾರ್ಗಳು ತಿಂತಾಳೆ, ಮಳಗ್ತಾಳೆ, ಆಡ್ಕೊಂಡಿರ್ತಾಳೆ. ಚಿಕ್ಕ ಪಾಪುದೊಂದು ಸ್ವಲ್ಪ ಕಿರಿಕಿರುತ್ತೆ, ಬಿಕಾಸ್ ಅದು ಎಳೆ ಮಗು ಅಲ್ವಾ, ಹಶ್ವಾಗ್ತಾ ಇರುತ್ತೆ. ಆ ಮಗುಗೇನು ಗೊತ್ತಾಗಲ್ಲ, ಅಳ್ಬೋದಾ ಅಳ್ಬಾರ್ದಾ ಇನ್ನೂ ಅರ್ಥ ಮಾಡ್ಕೊಳ್ಳೋದು ಬರೋದಿಲ್ಲ. ಸೊ ಹಂಗಾಗಿ ಅವಳದೊಂದು ಸ್ವಲ್ಪ ಕಿರಿಕಿರುತ್ತೆ. ಬಟ್ ಹೊಟ್ಟೆಗೆಲ್ಲ ಟೈಮ್ ಸರಿಯಾಗಿ ಹೊಟ್ಟೆಗೆ ಕೊಟ್ಟರೆ ಸರಿ ಹೋಗುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ಕ್ವಶನ್ ಇರುತ್ತೆ, ಮಗುನ್ ಬಿಟ್ಟು ಚಿಕ್ಕ ಮಗುನ್ ಬಿಟ್ಟು ಹೆಂಗೆ ಹೋಗ್ತಿದ್ದೀನಿ ಅಂತ. ಆ್ಯಂಡ್ ನಾನು ಫೀಡಿಂಗ್ ಕೂಡ ನಾನು ಏನೂ ಬಿಟ್ಟಿಲ್ಲ, ಫೀಡ್ ಕೂಡ ಈಗಲೂ ಮಾಡಿಸ್ತಿದ್ದೀನಿ. ಬೆಳಗ್ಗೆ ಅವಳು ಎದ್ದೊಳೋದೆ ಒಂದು 7 ಹಂಗೆಲ್ಲ ಆಗುತ್ತೆ. ಎದ್ದಿದ ತಕ್ಷಣ ಒಂಚೂರು ಹಾಲು ಕುಡಿಸ್ತೀನಿ, ಸ್ವಲ್ಪ ಹೊತ್ತು ಆಡ್ಕೊಂಡಿರ್ತಾರೆ. ಒಂದು 9-9:30 ಹಂಗೆ ಸರಿ ತಿನ್ನಿಸ್ಬಿಡ್ತೀನಿ. ಸರಿ ತಿನ್ನಿಸಿ ನಾನು ಆ ಟೈಮಲ್ಲೇ ಅಡುಗೆ ಎಲ್ಲ ಮಾಡ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಹೋಗೋ ಟೈಮಲ್ಲಿ ಫೀಡ್ ಮಾಡಿಬಿಟ್ಟು ಒಂದು ಪಂಪಿಂಗ್ ಮಿಷಿನ್ ತೊಗೊಂಡಿದ್ದೀನಿ. ಒಂದು ಬಾಟ್ಲಷ್ಟು ಹಾಲು ಪಂಪ್ ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಮಧ್ಯಾಹ್ನ ಮಳೆಗೋ ಕೊಡ್ತಾರೆ. ಮತ್ತು ಮಧ್ಯದಲ್ಲಿ ಒಂದ್ಸರಿ ನಾನು ಬೆಳಗ್ಗೆ ಒಂದೊಂದ್ಸರಿ ಸರಿ ತಿನ್ನಿಸ್ತೀನಿ, ಒಂದೊಂದ್ಸರಿ ದಾಲ್ ಕಿಚಡಿ ಮಾಡಿ ತಿನ್ನಿಸಿರ್ತೀನಿ. ಬೆಳಗ್ಗೆ ಏನಾದರೂ ಸರಿ ತಿನ್ನಿಸಿದ್ರೆ ಮಧ್ಯಾಹ್ನ ಏನಾದರೂ ಬಿಸಿ ಅನ್ನ ಮಾಡಿ ತಿನ್ನಿಸ್ಕೊಳ್ತಾರೆ ಅಜ್ಜಿ. ಆ್ಯಂಡ್ ಮಧ್ಯಾಹ್ನ ಊಟ, ಹಾಲು, ಫ್ರೂಟ್ಸ್ ಎಲ್ಲ ತಿಂದು ನಾನು ಬರೋವರೆಗೂ ಮನೇಜ್ ಆಗ್ತಾಳೆ. ತುಂಬ ಚೆನ್ನಾಗಿದ್ದಾಳೆ. ಒಂದು ತಿಂಗಳಿಂದ ಆರಾಮಾಗಿ ಡೇಯಲ್ಲೆಲ್ಲ ಇರ್ತಾಳೆ. ಅಜ್ಜಿ ಅಂತೂ ನನಗೆ ಒಂದು ದಿನಾನೂ ಹೇಳಿಲ್ಲ, ಕಂಪ್ಲೇಂಟ್ ಮಾಡಿಲ್ಲ, ಇಲ್ಲ ಗಲಾಟೆ ಮಾಡಿದ್ಲು ಏನು ಅಂತ. ಆ್ಯಂಡ್ ತುಂಬಾ ಚೆನ್ನಾಗಿ ಮ್ಯಾನೇಜ್ ಆಗ್ತಿದೆ. ನನ್ನ ಕ್ಲಾಸ್ಗೆ ಆಗಿರ್ಬೋದು ಏನಕ್ಕೂ ಸ್ವಲ್ಪನೂ ತೊಂದರೆ ಕೊಟ್ಟಿಲ್ಲ ನನ್ನ ಮಕ್ಕಳು. ನನಗದು ಖುಷಿ. ಆ್ಯಂಡ್ ಫೈನಲಿ ನನ್ನ ಡ್ರೀಮ್ ಎಲ್ಲ ಆಲ್ಮೋಸ್ಟ್ ನಾನು ಇನ್ನು ಒಂದು 70% ಅಂತೂ ಕಲ್ತಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಆ್ಯಂಡ್ ಇನ್ನೂ ಕಲಿಯೋದು ಖಂಡಿತ ಇನ್ನೂ ತುಂಬಾ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ಇನ್ನೂ ಕಲಿತೀನಿ. ಆ್ಯಂಡ್ ಒಂದು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಖಂಡಿತ ಆಗಬೇಕು, ಒಂದು ಒಳ್ಳೆ ಹೆಸರು ಮಾಡಬೇಕು ಅನ್ನೋ ಆಸೆ ತುಂಬ ಇದೆ. ಆ್ಯಂಡ್ ನಿಮ್ಮ ಸಪೋರ್ಟ್ ಕೂಡ ನನ್ನ ಮೇಲೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ಇನ್ನೇನು ಹೇಳಬೇಕು ಅಂತಂದರೆ, ಆ್ಯಂಡ್ ಇದಕ್ಕೆಲ್ಲ ನನ್ನ ಆಸೆಗಳಿಗೆ, ನನ್ನ ಕನಸಿಗೆ ದಾರಿ ಮಾಡಿಕೊಟ್ರಂಥದ್ದು ನನ್ನ ಹಸ್ಬೆಂಡ್. ನಾನಿವಾಗ ಇಷ್ಟು ಖುಷಿಯಿಂದ ನನ್ನ ಕೆಲಸ ಮಾಡಿಕೊಂಡು, ನನ್ನ ಮನೇಲಿ ಕೆಲಸ ಮಾಡಿಕೊಂಡು, ಮನೇಲೆಲ್ಲ ಅಡುಗೆ ಆಗಿರ್ಬೋದು, ನನ್ನ ಅಮೆಝಾನ್ ಕೆಲಸ ಆಗಿರ್ಬೋದು ಅದನ್ನು ಮ್ಯಾನೇಜ್ ಮಾಡಿಕೊಂಡು, ನಾನು ಇವಾಗ ಯೂಟ್ಯೂಬ್ ಮಾಡಿಕೊಂಡು ಆ್ಯಂಡ್ ಇವಾಗ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ತೊಗೊತಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಹಸ್ಬೆಂಡ್. ಅವ್ರ ಸಪೋರ್ಟ್ ಇರೋದಕ್ಕೇ ನಾನು ಇದೆಲ್ಲ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಥ್ಯಾಂಕ್ಫುಲ್ ಟು ಗಾಡ್ ಅಂತ ಹೇಳ್ಬೋದು. ತುಂಬಾ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಂದು ಹಸ್ಬೆಂಡನ್ನು ಪಡೆಯೋಕ್ಕೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಇಷ್ಟು ದಿನ ಯಾರಿಗೂ ಹೇಳಿರಲಿಲ್ಲ ಈ ಥರ ಮೇಕಪ್ ಕೋರ್ಸ್ ತೊಗೊತಿದ್ದೀನಿ ಅಂತ. ಯಾಕೆ ಹೇಳಿರಲಿಲ್ಲ ಅಂತ ಕಾರಣ ಅಂದರೆ, ನನಗೆ ಇವಾಗ ದುಡ್ಡು ಕೊಟ್ಟು ಕಲಿಯೋದು ಹೋಗೋದು ಹೆಚ್ಚಲ್ಲ, ಅಲ್ಲಿ ಕಲಿಬೇಕು. ನನಗೆ ಒಂದು ಕಾನ್ಫಿಡೆಂಟ್ ಬರಬೇಕು, ನಾನು ಏನೋ ಒಂದು ಕಲಿತಿದ್ದೀನಿ, ನನ್ನ ಕೈಲಿ ಆಗತ್ತೆ ಅನ್ನೋ ಕಾನ್ಫಿಡೆಂಟ್ ನನಗೆ ಬರಬೇಕು. ಸೊ ಅದಕ್ಕೆ ನಾನು ಹೇಳೋದು ಬೇಡ, ಫಸ್ಟ್ ನೋಡೋಣ, ಕಲಿಯೋಣ, ನನಗೆ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂದ ಮೇಲೆ ಹೇಳೋಣ ಅಂದ್ಬಿಟ್ಟು ಇಷ್ಟು ದಿನ ಹೇಳಿರಲಿಲ್ಲ ಅಷ್ಟೇ. ಈಗ ಏನೋ ಒಂದು ಕೈ ಹಾಕಿದ್ಮೇಲೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು, ಕಂಟಿನ್ಯೂ ಮಾಡಬೇಕು. ಮಧ್ಯಕ್ಕೆ ಬಿಟ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ನನಗೆ ಅದಕ್ಕೆ ಆ ಕಾನ್ಫಿಡೆನ್ಸ್ ಒಂದು ಸ್ವಲ್ಪ ಬಿಲ್ಡ್ ಆಗೋವರೆಗೂ ವೆಯ್ಟ್ ಮಾಡಿ ನಾನು ಹೇಳ್ತಿದ್ದೀನಿ. ಆ್ಯಂಡ್ ತುಂಬಾ ಕಲ್ತಿದ್ದೀನಿ ಅಂತ ಹೇಳ್ಬೋದು. ತುಂಬ ಪ್ರೀತಿಯಿಂದ, ತುಂಬ ಇಷ್ಟಪಟ್ಟು ಮಾಡ್ತಿದ್ದೀನಿ. ಆ್ಯಂಡ್ ಕೆಲವೊಬ್ಬರೆಲ್ಲ ಕ್ವಶನ್ ಕೇಳ್ತಾರೆ, ಕಷ್ಟ ಆಗಲ್ವಾ ಇಷ್ಟೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಅಂತ. ಖಂಡಿತ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಮ್ಯಾನೇಜ್ ಮಾಡೋದು. ಬಟ್ ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಮಾಡ್ತಿರೋದ್ರಿಂದ ಐ ಆಮ್ ವೆರಿ ಹ್ಯಾಪಿ. ಇದನ್ನು ಇನ್ನೂ ಚೆನ್ನಾಗಿ ಇನ್ನೂ ಡಬಲ್ ಕೆಲಸ ಆದರೂ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ.
ಆ್ಯಂಡ್ ಪ್ಲೀಸ್ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ಮೇಲಿಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ನೆಲ್ಲ ಖಂಡಿತ ಆ್ಯಡ್ ಮಾಡ್ತೀನಿ ನಮ್ಮ ಕ್ಲಾಸ್ದು ಎಲ್ಲ. ಆ್ಯಂಡ್ ಇವತ್ತು ಕೂಡ ನಾನು ಎಕ್ಸೈಟ್ಮೆಂಟ್ ಹೆಂಗಿತ್ತು, ಕ್ಲಾಸ್ ಹೆಂಗಿತ್ತು ಅನ್ನೋದನ್ನು ಕೂಡ ಇದರಲ್ಲಿ ಈ ವಿಡಿಯೋಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಂಡ್ ನನ್ನ ಯೂಟ್ಯೂಬ್ಗೆ ಸಪೋರ್ಟ್ ಮಾಡ್ದಂಗೆ ನನ್ನ ಬ್ಯೂಟಿಷಿಯನ್ ಕೋರ್ಸಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನನಗೆ ಒಂದಿಷ್ಟು ಸಬ್ಸ್ಕ್ರೈಬರ್ಸ್ ಆದಮೇಲೆ ಖಂಡಿತ ಒಂದು ಗಿವ್ ಅವೇ ಕೂಡ ಕೊಡ್ತೀನಿ ಈ ಪ್ರೊಫೆಷ್ನಲ್ ಮೇಕಪ್ ಸ್ವಲ್ಪ ರಿಲೇಟೆಡ್ ಆಗಿ. ಆ್ಯಂಡ್ ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಇನ್ಮೇಲಿಂದ ನನ್ನ ವರ್ಕ್ ಹೆಂಗಿರುತ್ತೆ, ನನ್ನ ಕೆಲಸ ಏನಿರುತ್ತೆ ಅಪ್ಡೇಟ್ಸ್ ಖಂಡಿತವಾಗ್ಲೂ ಡೇ ಬೈ ಡೇ ಕೊಡ್ತಾನೇ ಇರ್ತೀನಿ. ಆ್ಯಂಡ್ ನಿಮ್ಮ ಅಭಿಪ್ರಾಯ ಕೂಡ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಕೀಪ್ ವಾಚಿಂಗ್. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ವೆಜಿಟೇಬಲ್ ಸಾಗು ಅಥವಾ ಕುರ್ಮಾ ಏನಾದರೂ ಅನ್ಬೋದು ಮಾಡಿದ್ದೆ, ಅದರದ್ದು ಕೂಡ ರೆಸಿಪಿನ ಶೂಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ನನ್ನ ಕ್ಲಾಸ್ ವಿಡಿಯೋ ನೋಡಿ. ಇಲ್ಲಿ ವೆಜಿಟೇಬಲ್ಸ್ನೆಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಟಾಣಿ ಕೂಡ ತೊಗೊಂಡಿದ್ದೀನಿ. ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕುರ್ಮಾಗೆ. ಆ್ಯಂಡ್ 2 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸುಕಾಳು, ಸ್ವಲ್ಪ ಗಸಗಸೆ, ಕೊತ್ತಂಬರಿ, ಪುದೀನ, ಹಸಿ ಕೊಬ್ಬರಿ ಆ್ಯಂಡ್ ಗೋಡಂಬಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಗೋಡಂಬಿ, ಸಖತ್ ಟೇಸ್ಟ್ ಕೊಡುತ್ತೆ. 1-2 ಯಾಲಕ್ಕಿ, ಪಲಾವ್ ಎಲೆ, ಸ್ವಲ್ಪ ಧನಿಯಾ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಆ್ಯಂಡ್ ಇಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ತಪ್ಪದೆ ತಗೊಳ್ಳಿ, ಖಂಡಿತ ಸಕ್ಕತ್ತಾಗೆ ಟೇಸ್ಟ್ ಬರುತ್ತೆ. ಆ್ಯಂಡ್ ಒಂದ್ಸರಿ ಕ್ಲೀನಾಗಿ ಐಟಮನ್ನೆಲ್ಲ ನೋಡ್ಕೊಂಬಿಡಿ, ನಾನು ಏನೇನು ತೊಗೊಂಡಿದ್ದೀನಿ, ಎಷ್ಟು ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಸೋಂಪು ಕಾಳನ್ನು ಕೂಡ ತೊಗೊತಿದ್ದೀನಿ. ಆ್ಯಂಡ್ 1 ಸ್ಪೂನಷ್ಟು ಸೋಂಪು ಕಾಳನ್ನು ತೊಗೊತಿದ್ದೀನಿ. ರುಬ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಹಂಗಾಗಿ ಆ್ಯಂಡ್ ನೋಡಿದ್ರಲ್ಲ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ವೆಜಿಟೇಬಲ್ ಕುರ್ಮಾ ಅಥವಾ ಸಾಗುಗೆ. ಆ್ಯಂಡ್ ಫಸ್ಟು ಒಂದು ಕುಕ್ಕರ್ನ ಇಡ್ತಿದ್ದೀನಿ. ಕುಕ್ಕರ್ಗೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ತುಪ್ಪನ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ರುಚಿಯಾಗತ್ತೆ. ಆ್ಯಂಡ್ ಹೆಲ್ತ್ಗೂ ಕೂಡ ಅಷ್ಟೇ, ಎಣ್ಣೆಗಿಂತೂ ತುಪ್ಪನೇ ಒಳ್ಳೆಯದು. ಹಂಗಾಗಿ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊತಿದ್ದೀನಿ. ಆ್ಯಂಡ್ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ಕೊಕೊನಟ್ ಆಯಿಲನ್ನು ಕೂಡ ಹಾಕ್ಕೊತಿದ್ದೀನಿ. ನಾನು ಈ ನಡುವೆ ಒಂದು ಸ್ವಲ್ಪ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ, ಸ್ವಲ್ಪ ಹೆಲ್ತ್ಗೆ ಒಳ್ಳೆಯದು ಅನ್ನೋ ಕಾರಣಕ್ಕೆ. ಎಣ್ಣೆ ತುಪ್ಪ ಬಿಸಿ ಆದಮೇಲೆ 2 ಯಾಲಕ್ಕಿ ಹಾಗೂ 1-2 ಪಲಾವ್ ಎಲೆನ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊತಿದ್ದೀನಿ. ಆ್ಯಂಡ್ ನಾನು ಯಾವುದೇ ಐಟಮನ್ನೇ ಆಗಲಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡ್ಕೊತೀನಿ, ರುಚಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. 1-2 ಪಲಾವ್ ಎಲೆ ಹಾಕ್ಕೊಂಡು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಒಂದೇ 1 ಸ್ಪೂನಷ್ಟು ಜೀರಿಗೆನ ತೊಗೊತಿದ್ದೀನಿ. ಅದು ಒಂಚೂರು ಫ್ರೈ ಆದಮೇಲೆ ನಾನು ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊತಿದ್ದೀನಿ. 1-2 ಈರುಳ್ಳಿನ ನಾನು ತೊಗೊಂಡಿದ್ದೀನಿ ಅಷ್ಟೇ. ಈರುಳ್ಳಿ ಜೊತೆಗೆ ಒಂದು ಸ್ವಲ್ಪ ಹಸಿ ಕರಿಬೇವನ್ನು ಕೂಡ ಕೈಯಲ್ಲಿ ಮುರಿದು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇದು ಈರುಳ್ಳಿ ಎಲ್ಲ ಸಾಫ್ಟ್ ಆಗೋಕ್ಕೆ ಬಿಡ್ತೀನಿ. ಈರುಳ್ಳಿ ಒಂಚೂರು ಸಾಫ್ಟ್ ಆದಮೇಲೆ ಸಣ್ಣದಾಗೆ ಹಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊನ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಈರುಳ್ಳಿ ಟೊಮೆಟೊ ಸಪ್ರೇಟಾಗಿ ಕ್ಲೀನಾಗೆ ಕುಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಟೊಮೆಟೊನ ಹಾಕ್ಕೊತಿದ್ದೀನಿ. ಟೊಮೆಟೊನೂ ಅಷ್ಟೇ ಒಂದು ಮೀಡಿಯಮ್ ಸೈಜು ಟೊಮೆಟೊ ಹಾಕ್ಕೊತಿದ್ದೀನಿ, ನಾಟಿ ಟೊಮೆಟೊನ. ಅದನ್ನು ಕೂಡ ಅಷ್ಟೇ ಸಣ್ಣದಾಗೆ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಟೊಮೆಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ. ಇದು ಅಷ್ಟೇ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು. ಆವಾಗ ಏನೇ ಪದಾರ್ಥ ಆಗಲಿ 1 by 1 ಕ್ಲೀನಾಗೆ ಫ್ರೈ ಆಗೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಅಡುಗೆಗೆ. ಆ್ಯಂಡ್ ನಾನು ತರಕಾರಿನೆಲ್ಲ ಕ್ಲೀನಾಗೆ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಈ ಟೈಮ್ ಹಾಕ್ಕೊತಿದ್ದೀನಿ. ಸ್ವಲ್ಪ ಬೀನ್ಸು, ಕ್ಯಾರೆಟು, ನೌಕೋಲು, ಒಂಚೂರು ಆಲೂಗಡ್ಡೆ ಹಾಕ್ಕೊತಿದ್ದೀನಿ. ಆ್ಯಂಡ್ ಏನೇನು ತರಕಾರಿ ಇದೆ ಅದೆಲ್ಲ ಬೆಳೆಸ್ಬೋದು, ಬೀಟ್ರೋಟ್ ಕೂಡ ಬಳಸ್ಬೋದು, ಬಟ್ ನಾನು ಇದಕ್ಕೆ ಬೀಟ್ರೋಟ್ ಬಳಸ್ಕೊತಿಲ್ಲ. ಆ್ಯಂಡ್ ತರಕಾರಿ ಎಲ್ಲ ಹಾಕ್ಕೊಂಡು ಇದಕ್ಕೆ ಇದೇ ಟೈಮಲ್ಲಿ ಬಟಾಣಿನೂ ಕೂಡ ಆ್ಯಡ್ ಮಾಡ್ಕೊತೀನಿ. ನಾನಿಲ್ಲಿ ಹಸಿ ಬಟಾಣಿನ ತೊಗೊತಿದ್ದೀನಿ. ಆ್ಯಂಡ್ ಹಸಿ ಬಟಾಣಿ ಹಾಕೋದ್ರಿಂದ ಇನ್ನೂ ಅಷ್ಟೇ ರುಚಿ ಇನ್ನೂ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ತರಕಾರಿ ಎಲ್ಲ ಹಾಕಿದ್ದಾದಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡ್ತೀನಿ. ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ತರಕಾರಿಗೆ ಚೆನ್ನಾಗಿ ಉಪ್ಪಾಗುತ್ತೆ ಆ್ಯಂಡ್ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ. ನಾನು ನೀರು ಏನೂ ಆ್ಯಡ್ ಮಾಡ್ತಿಲ್ಲ. ಉಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ತುಪ್ಪದಲ್ಲಿ, ಇವಾಗ ನಾವು ಫಸ್ಟೆಲ್ಲ ತುಪ್ಪ ಎಣ್ಣೆ ಹಾಕಿಲ್ವ ಅದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು. ಹಸಿದಾಗೆ ಫ್ರೈ ಆದರೆ ಚೆನ್ನಾಗೇ ಬೇಯುತ್ತೆ ತರಕಾರಿ ಎಲ್ಲ ಆ್ಯಂಡ್ ರುಚಿ ಕೂಡ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಇದೊಂಚೂರು ತರಕಾರಿ ಎಲ್ಲ ಒಂಚೂರು ಫ್ರೈ ಆಗಿ ಸಾಫ್ಟ್ ಆಗೋಷ್ಟರಲ್ಲಿ ರುಬ್ಕೊಂಡು ಬರೋಣ. ಇದಕ್ಕೆ ಮಸಾಲೆ ಎಲ್ಲ ರುಬ್ಕೊಂಡು ಬರೋಣ, ಓಕೆನಾ. ಇಲ್ಲಿ ನಾನು ಮಸಾಲ ರುಬ್ಕೊಳ್ಳೋದಕ್ಕೆ ಫಸ್ಟಿಗೆ ಒಂದು ಸೋಂಪು ಕಾಳು, ಚಕ್ಕೆ, ಲವಂಗ,
ಮೆಣಸುಕಾಳನ್ನ ಹಾಗೂ ಗಸಗಸೆನ ಹಾಕ್ಕೊತಿದ್ದೀನಿ. ಗಸಗಸೆನೂ ಕೂಡ ಹಾಕ್ಕೊಳ್ಳಿ, ತುಂಬಾ ರುಚಿ ಚೆನ್ನಾಗಿರುತ್ತೆ. ಆ್ಯಂಡ್ ಗೋಡಂಬಿನ ತೊಗೊತಿದ್ದೀನಿ, ಒಂದು 7-8 ಗೋಡಂಬಿ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ತಿಕ್ನೆಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು 5-6 ಹಸಿರುಮೆಣ್ಸಿನ್ಕಾಯಿ ಟೇಸ್ಟಿಗೆ ತಕ್ಕಷ್ಟು ಶುಂಠಿ ಬೆಳ್ಳುಳ್ಳಿನ ಕೂಡ ಹಾಕ್ಕೊತಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಒಂದು ಸ್ವಲ್ಪ ಹಸಿಕಾಯಿನೂ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೊತಿದ್ದೀನಿ. ಇದ್ರ ಜೊತೆಗೆ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ. ಓಕೆನಾ, ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಮಸಾಲ ರುಬ್ಕೊಂಡು ಬರೋಷ್ಟರಲ್ಲಿ ತರಕಾರಿ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಿ ನೀರು ಬಿಟ್ಕೊಂಡಿರುತ್ತೆ. ಆ್ಯಂಡ್ ತರಕಾರಿ ಚೆನ್ನಾಗಿ ಫ್ರೈ ಆಗಿದ್ರೆ ರುಚಿ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡಿ ಇದೇ ಥರ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಮಿಕ್ಸ್ಚರ್ನೆಲ್ಲ ಈಗ ತರಕಾರಿ ಫ್ರೈ ಆಗಿರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪನೇ ನೀರು, ಜಾಸ್ತಿ ಹಾಕ್ಕೊಳ್ಳಲ್ಲ, ಬಿಕಾಸ್ ನಾವು ಎಲ್ಲ ಹಸಿದನ್ನ ರುಬ್ಕೊಂಡಿರೋದ್ರಿಂದ ಮಸಾಲೆನೆಲ್ಲ ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ನಾವೆಲ್ಲ ಹಸಿ ಪದಾರ್ಥ ಹಾಕಿರೋದ್ರಿಂದ ಒಂದು ಸ್ವಲ್ಪ ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಬೇಗ ಹಾಳಾಗಲ್ಲ ಆ್ಯಂಡ್ ರುಚಿ ಕೂಡ ಚೆನ್ನಾಗಿರುತ್ತೆ. ಮಸಾಲನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದೇ ಟೈಮಲ್ಲಿ ಒಂದು 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೋಬೇಕಾಗತ್ತೆ. ಧನಿಯಾ ಪುಡಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದರಲ್ಲಿರೋಂಥ ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಬಿಟ್ಟು 1-2 ವಿಷಲ್ ಕೂಗಿಸ್ಕೊಂಡ್ರೆ ರುಚಿಯಾಗಿರೋ ಅಂಥ ಸಾಗು ಅಥವಾ ಕುರ್ಮ ರೆಡಿ ಆಗುತ್ತೆ. ಆ್ಯಂಡ್ ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆಗಿಲ್ಲ ಅಂದರೆ ಇಷ್ಟು ಚೆನ್ನಾಗಿರಲಿಲ್ಲ ಅಂತ ಕೂಡ ಡೈರೆಕ್ಟಾಗೆ ಹೇಳ್ಬೋದು, ನನಗೇನೂ ಬೇಜಾರಿಲ್ಲ. ಆ್ಯಂಡ್ ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ, ಪೂರಿ ಅಥವಾ ಗೀ ರೈಸ್ ಮಾಡಿಕೊಂಡ್ರು ಸಖತ್ತಾಗಿರುತ್ತೆ. ಆ್ಯಂಡ್ ಇವತ್ತು ಗೀ ರೈಸ್ ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೀನಿ. ಗೀ ರೈಸ್ಗೆ ಒಂದು 2 ಈರುಳ್ಳಿ, 2 ಹಸಿರುಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಹಸಿಕಾಯಿ ಇಂಪಾರ್ಟೆಂಟ್ ಇದಕ್ಕೆ, ಸ್ವಲ್ಪ ಜೀರಿಗೆ, 1-2 ಯಾಲಕ್ಕಿ, 1-2 ಲವಂಗ ಹಾಗೂ ಒಂದು ಸ್ವಲ್ಪ ಚಕ್ಕೆನ ತೊಗೊಂಡಿದ್ದೀನಿ. ಆ್ಯಂಡ್ ಹಸಿಕಾಯಿನ ನಾನು ಕ್ಲೀನಾಗಿ ರುಬ್ಕೊಂಡಿದ್ದೀನಿ, ಸಾಫ್ಟಾಗಿ ರುಬ್ಕೊಂಡು ನೀರನ್ನು, ಹಸಿಕಾಯಿ ಏನಿರುತ್ತೆ ಅದರದ್ದು ನೀರೆಲ್ಲ ಶೋಧಿಸ್ಕೊತಿದ್ದೀನಿ. ಯಾವತ್ತೇ ಗೀ ರೈಸ್ ಮಾಡಿದ್ರು ನೀವು ಈ ಥರ ಹಸಿಕಾಯಿನ ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡು ನೀರನ್ನು ಶೋಧಿಸ್ಕೊಂಡು ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗೀ ರೈಸ್ ಅನ್ನೋದು. ಹಂಗಾಗಿ ನಾನು ತುಂಬ ಚಿಕ್ಕದಾಗಿ ಗೀ ರೈಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಾತ್ರ ಕಾಯಿನ ನಾನು ಎಷ್ಟು ಒಂದು ಗ್ಲಾಸ್ ಮೆಷರ್ಮೆಂಟಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಅಷ್ಟೇ ಮೆಷರ್ಮೆಂಟು ಕಾಯಿ ತುರಿ ನೀರನ್ನು ಹಾಕ್ಕೊತಿದ್ದೀನಿ. ಕ್ಲೀನಾಗಿ ಈ ಥರ ಶೋಧಿಸ್ಕೊತಿದ್ದೀನಿ. ಕಾಯಿ ರುಬ್ಕೊಂಡಿರೋದನ್ನು ಶೋಧಿಸ್ಕೊಂಡು ಗೀ ರೈಸ್ ಮಾಡೋದಕ್ಕೆ ನಾನೊಂದು ಪುಟಾಣಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನು ಚಿಕ್ಕದಾಗೆ ಬಾಕ್ಸಿಗೆ ಮಾತ್ರ ಮಾಡ್ಕೊಳ್ಳೋದ್ರಿಂದ ಚಿಕ್ಕ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಪೂರಿ ಕೂಡ ಮಾಡ್ತಿದ್ದೀನಲ್ವ, ಹಂಗಾಗಿ ಒಂದು ಪುಟಾಣಿ ಕುಕ್ಕರಲ್ಲಿ ನಾನೊಂದು ಸ್ವಲ್ಪ ಬಾಕ್ಸ್ಗೆ ಅಂತ ಗೀ ರೈಸ್ ಮಾಡ್ಕೊತಿದ್ದೀನಿ. ಗೀ ರೈಸ್ ಹಾಕೋದ್ರಿಂದ ಗೀನ 2 ಸ್ಪೂನಷ್ಟು, ತುಪ್ಪನ 2 ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ತುಪ್ಪ ಹಾಕಿದ್ರೇ ರುಚಿ, ಹಂಗಾಗಿ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ಮೊದಲಿಗೆ ನಾನು 2 ಪಲಾವ್ ಎಲೆನ ಹಾಕ್ಕೊತಿದ್ದೀನಿ. ಗೋಡಂಬಿ ಹಾಗೂ ಚಕ್ಕೆ, 1-2 ಲವಂಗ, ಒಂದು ಸ್ವಲ್ಪ ಜೀರಿಗೆ, 1-2 ಯಾಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ದಯವಿಟ್ಟು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನಾನೊಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೋದ್ರಿಂದ ಬೇಗ ಫ್ರೈ ಆಗಿಬಿಡ್ತು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ರುಚಿನೂ ಕೂಡ ಚೆನ್ನಾಗಿರೋದು, ಕಲರು ಕೂಡ ಎಲ್ಲ ಮೈಲ್ಡಾಗೇ ಇರುತ್ತೆ. ಹಂಗಾಗಿ ಒಂದು ಸ್ವಲ್ಪ ಇದೆಲ್ಲ ಫ್ರೈ ಆದಮೇಲೆ ನಾನು ಹಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕ್ಕೊತಿದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಅದ್ರ ಜೊತೆಗೇ ಹಸಿರುಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಬೇಕು. ಅದೆಲ್ಲ ಈರುಳ್ಳಿ ಎಲ್ಲ ಸಾಫ್ಟಾಗಿ ಫ್ರೈ ಆದಮೇಲೆ ಒಂದು 1/4 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊತಿದ್ದೀನಿ. ಗೀ ರೈಸ್ಗೆ ಒಂದು ಒಳ್ಳೆ ಘಮ ಆ್ಯಂಡ್ ರುಚಿಗೋಸ್ಕರ ಒಂದು ಚೂರಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ಕಾಯಿನ ರುಬ್ಕೊಂಡಿದ್ವಲ್ಲ, ಕಾಯಿ ಹಾಲನ್ನು ಈ ಟೈಮಲ್ಲಿ ಹಾಕ್ಕೊತಿದ್ದೀವಿ. ಈ ಟೈಮಲ್ಲಿ ಹಾಕ್ಕೊಳ್ಳೋದ್ರಿಂದ ನಮಗೆ ಅನ್ನ ಅನ್ನೋದು ತಳ ಅಂಟಲ್ಲ. ನೀವು ಯಾವುದೇ ಆಗಲಿ ಪಲಾವ್ ಏನೇ ಒಂದು ಐಟಮ್ ಮಾಡಬೇಕಾದ್ರೂ ಫಸ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಅಕ್ಕಿ ಹಾಕ್ಕೋಬೇಕಾಗತ್ತೆ. ಹಾಲನ್ನು ಹಾಕ್ಕೊಂಡು ಆ್ಯಂಡ್ ನಾನು ಇದೇ ಗ್ಲಾಸಲ್ಲಿ ಒಂದು ಅಕ್ಕಿನ ತೊಗೊಂಡಿರೋದ್ರಿಂದ 1 ಗ್ಲಾಸಷ್ಟು ಹಾಲು, 1 ಗ್ಲಾಸಷ್ಟು ನೀರು, 1 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಖತ್ತಾಗಿರೋಂಥ ಗೀ ರೈಸ್ ಕೂಡ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ನೋಡ್ತಿದ್ದೀರಲ್ಲ ಎಷ್ಟು ಸಖತ್ತಾಗಿ ಬಂದಿದೆ ಗೀ ರೈಸ್ ಅಂತ, ರುಚಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಸಾಗುನು ಕೂಡ ರೆಡಿ ಆಯಿತು, 2 ವಿಷಲ್ ಬಂದಿದೆ ನೋಡಿ. ತಿಕ್ನೆಸ್ ಎಲ್ಲ ಇದೇ ಥರ ಇದೆ, ಸ್ವಲ್ಪ ಕುದಿಸ್ಕೊಂಡ್ರೆ ಇನ್ನೂ ಗಟ್ಟಿಯಾಗುತ್ತೆ. ಸಖತ್ತಾಗಿ ಟೇಸ್ಟಿಯಾಗಿರೋಂಥ ಕೂರ್ಮಾ ಇಸ್ ರೆಡಿ. ಆ್ಯಂಡ್ ಸಖತ್ ಟೇಸ್ಟಿಯಾಗಿ ಬಂದಿತ್ತು ಕೂರ್ಮಾ. ಗೀ ರೈಸ್ ಚಪಾತಿಗೆ, ಪೂರಿಗೆ ಸೂಪರ್ ಕಾಂಬಿನೇಷನ್. ಒಂದ್ಸರಿ ಟ್ರೈ ಮಾಡಿ ಪ್ಲೀಸ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೇನೋ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಏನು ಗೊತ್ತಾ, ಬೆಳಗ್ಗೆ ವಾಕಿಂಗ್ ಎಲ್ಲ ಮುಗಿಸಿ ಬಂದು ಬ್ರೇಕ್ಫಾಸ್ಟ್
ಮಾಡಿ ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡೋದಿತ್ತು, ಅದೆಲ್ಲ ಮುಗಿಸಿ ಮತ್ತೆ ನಾನು ಮಕ್ಕಳಿಗೆಲ್ಲ ವ್ಯವಸ್ಥೆ ಮಾಡಿಟ್ಟು ನಾನು ಫ್ರೆಶ್ ಅಪ್ ಆಗಿ ಮಕ್ಳಿಗೆ ಸ್ನಾನ ಮಾಡಿಸಿ ರೆಡಿಯಾಗಿ ಬಂದೆ. ಕರೆಕ್ಟಾಗಿ ಎಲ್ಲ ಟೈಮ್ ಸರಿಯಾಗಿ ಕೆಲಸಗಳು ಮುಗಿಸ್ದೆ. 10 ಮನೆ ಬಿಟ್ಟೆ. ಮನೆ ಬಿಡೋ ಅಷ್ಟರಲ್ಲಿ ರೋಡಲ್ಲಿ ಬರ್ತಾಯಿದ್ರೆ ರೈಲ್ವೆ ಟ್ರ್ಯಾಕ್ ಹತ್ರ ಲಾಕ್ ಆಗಿಬಿಟ್ಟೆ. ಕರೆಕ್ಟಾಗಿ ನಾನು ಬರೋ ಅಷ್ಟೊತ್ತಿಗೆ ರೈಲ್ವೆ ಗೇಟ್ ಹಾಕ್ಬಿಟ್ರು. ಓ ಗಾಡ್, ಲೇಟ್ ಆಗಿಬಿಡುತ್ತೆ ಅಂತ ಟೆನ್ಷನ್ ಆಗಿತ್ತು. ನಾನು ರೈಲ್ವೆ ಟ್ರ್ಯಾಕ್ ಒಂದು 5 ಮಿನಿಟ್ಸಿಗೆ ಲಾಕ್ ಆಗ್ತಾರೆ ಅನ್ನೋಷ್ಟಿಗೆ ಯಾವಾಗಲೂ ರೀಚ್ ಆಗಿಬಿಡ್ತೀನಿ. ಟೈಮ್ಸ್ ಏನಾಗುತ್ತೆ, ಲಾಕ್ ಆಗಿಬಿಟ್ಟಿರ್ತೀನಿ. ಟ್ರೈನೇ ಬೇಗ ಬರುತ್ತೋ ಇಲ್ಲೋ ನಾನೇ ಲೇಟಾಗಿ ಹೋಗ್ತೀನಿ. ನಾನು ಲೇಟಾಗಿ ಹೋಗ್ಬಾರ್ದು ಅಂತ ಕರೆಕ್ಟಾಗಿ ಟೈಮ್ಗೆಲ್ಲ ಮಾಡ್ಕೊಂಡಿರ್ತೀನಿ. ಬಟ್ ಒಂದೊಂದು ಸರಿ ಹಿಂಗೆ ಆಗೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾನು 2 ರೈಲ್ವೆ ಟ್ರ್ಯಾಕ್ ದಾಟಿ ಹೋಗಬೇಕು. ನಮ್ಮ ಮನೆ ಹತ್ರ ಒಂದು ಅಕ್ಷರಹಳ್ಳಿಯಲ್ಲಿ ಒಂದು ಪಾಸ್ ಮಾಡಬೇಕು, ಮತ್ತು ಅಲ್ಲಿ ವಿದ್ಯಾರಣ್ಯಪುರದ ಹತ್ರ ಒಂದು ಸಿಗುತ್ತೆ. ಓ ಗಾಡ್ ಅಂತ ಅಂದ್ಕೊಂಡು ಆಯಿತು ಅಂತ ಪೇಷನ್ಸಿಂದ ಎಲ್ಲ ದಾಟಿ ಕರೆಕ್ಟ್ ಟೈಮ್ಗೆ ಕ್ಲಾಸ್ ಹತ್ರ ಬಂದೆ. ಗಡಿಬಿಡಿಯಲ್ಲಿ ಬಂದೆ. ಫಸ್ಟ್ ಡೆಮೋ ನಂದೇ ಅಂತ ಹೇಳಿದ್ರು, ನಾನೇ ಕುತ್ಕೋಬೇಕಾಯ್ತು. ಆ್ಯಂಡ್ ಡೆಮೋ ಎಲ್ಲ ಮಾಡ್ತಿದ್ರು. ಸರಿ, ಏನೋ ಕಾಮಿಡಿ ಮಾಡ್ತಿದ್ರು, ಹಂಗೆ ನಗ್ತಿದ್ದೆ. ಆ್ಯಂಡ್ ಫಸ್ಟ್ ಡೆಮೋ ನಂದೇ ಇರೋದ್ರಿಂದ ಬಂದಿದ ತಕ್ಷಣ ನಾನೇ ಕುತ್ಕೊಂಡು ಹೇರ್ ಸ್ಟೈಲ್ ಎಲ್ಲ ಮುಗಿಸ್ಕೊಂಡು ನಾನು ಸುಮ್ಮನೆ ಟೈಮ್ ಪಾಸ್ಗೆ ಕುತ್ಕೊಂಡು ಸಾಕಾಗಿತ್ತು. ಅದಕ್ಕೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಏರ್ಗೆ ಹಾಕೋದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಆಕ್ಸೆಸರಿ ಏರ್ಗೆ ಹಾಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ನಂದು ಹೇರ್ ಸ್ಟೈಲ್ ಅಂತೂ ಕಂಪ್ಲೀಟ್ ಆಯಿತು. ಆ್ಯಂಡ್ ಟೀ ಬ್ರೇಕ್ ಇತ್ತು, ಟೀ ಕೂಡ ಕುತ್ಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊತಾ ಇದ್ದೆ. ಆ್ಯಂಡ್ ವ್ಲಾಗ್ಗೆ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ನಂದು ಕ್ಲಾಸ್ ಅಟೆಂಡ್ ಆಗಬೇಕಿತ್ತು. ನಾನು ಹೇರ್ ಸ್ಟೈಲ್ಸ್ ಎಲ್ಲ ನೋಡ್ಕೋಬೇಕಿತ್ತಲ್ಲ. ಕ್ಲಾಸ್ ಅಟೆಂಡ್ ಆಗಿ ಮತ್ತೆ ಲಂಚ್ ಬ್ರೇಕ್. ಫ್ರೂಟ್ಸ್, ಬ್ರೌನ್ ಬ್ರೆಡ್ ವಿತ್ ಜಾಮ್, ಗೀ ರೈಸ್, ಚಪಾತಿ, ಪೂರಿ, ಸಾಗು. ನಿಮ್ಮದೇನು? ಚಪಾತಿ. ನಿಮ್ಮದು ಚಪಾತಿಗೆ ಟೊಮೆಟೊ ಗೊಜ್ಜು, ಬೀಟ್ರೋಟ್ ಪಲ್ಯ. ನಾನು ಇವಳಿಗೆ ಚಪಾತಿ ಬ್ರೆಡ್ಡು ಜಾಮ್ ಅಂದರೆ ಸಿಕ್ಕಾಬಿಟ್ಟು ಇಷ್ಟ ಅಲ್ಲ ಪ್ರಾಣ. ಸಾಗು ನೋಡು ಹೆಂಗಿದೆ, ಟೇಸ್ಟ್ ಮಾಡು. ಸಾಗು ಟೇಸ್ಟ್ ಮಾಡಿ ಅಕ್ಕ ಮಕ್ಳಿಗೆ. ತಿಂತೀನಿ. ಸ್ಯಾರಿ ಉಟ್ಕೊಂಡು ನಿಲ್ಸ್ತವ್ರು ಇವತ್ತು. ಹೌದು, ಏನು ಸರಿ ಹಾಕೊಂಡ್ಬಂದೆ? ವಿಡಿಯೋ ವ್ಲಾಗ್ ಮಾಡಿದೆ ಬೆಳಗ್ಗೆ, ಅದಕ್ಕೆ ಹಂಗೆ ಹೊಡ್ಬಂದ. ಇದು ರಿವೀಲ್ ಮಾಡ್ತಿದ್ದೀನಿ ಈ ವ್ಲಾಗಲ್ಲಿ. ಮಾಡ್ಬಿಟ್ಟಾ? ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ಇವತ್ತಿಲ್ಲ ನಾಳೆ ಪಕ್ಕ ನೋಡ್ತೀನಿ. ಹೇಳೋ ಏನು ಮಾತಾಡಲ್ಲ, ವಾಯ್ಸ್ ಓವರ್ ಕೊಡ್ತೀನಿ. ಎಲ್ಲ ಡಿಸ್ಟರ್ಬೆನ್ಸ್ ಇದೆ. ಚಂದಕ್ಕೆ ನೀನು ಇಲ್ಲಿ ಮಾಡು. ಒಂದೇ ಕಡೆ ಇದೆಯಾ? ಆಯಿತು. ಡೌನ್ ಅಪ್. ಸೀರೆ ನೋಡಿ ಗಾಯ್ಸ್, ಸೀರೆನಾ ಆ ಟ್ಯಾಂಕ್ ಇಟ್ಕೊಂಡು ಸಾಕು. ಪೋಸ್ ಕೊಟ್ಟಿತ್ತು ಚೆನ್ನಾಗಿದೆಯಾ? ಸೂಪರ್. ಎಷ್ಟು ನಾನು ಜಡೆ ಹೇಳ್ತಿದ್ದೀನಿ. ವಾವ್, ಇದೇ ಚೆನ್ನಾಗಿ ಕಾಣಿಸ್ತದೆ. ಮ್ಯಾಮು ಮತ್ತು ಸರು, ಅವರು ಇವರು ನಮ್ಮ ಅಲ್ಲ ಬಂದೇ ಬಿಟ್ರಿ, ನಾವು ನಡ್ಕೊಂಡು ಬಂದ್ವಿ. ಆಫ್ಟರ್ನೂನ್ ಲಂಚ್ ಎಲ್ಲ ಆದಮೇಲೆ ಪ್ರಾಕ್ಟೀಸ್ ಸೆಕ್ಷನ್ ಎಲ್ಲ ಇರುತ್ತೆ. ಪ್ರಾಕ್ಟೀಸ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಲಾಗೌಟ್ ಮಾಡ್ತಿದ್ದೀವಿ. ಆ್ಯಂಡ್ ಇದು ಲಾಗೌಟ್ ಟೈಮಲ್ಲಿ ತೊಗೊಂಡಿರೋಂಥ ಕ್ಲಿಪ್ಪಿಂಗ್. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.